ಈಗ ನಾವು 5 ನಿಮಿಷದಲ್ಲಿ ಪಾಸ್ಪೋರ್ಟ್ ಫೋಟೋ ಎಡಿಟಿಂಗ್ ಮಾಡುವಂಥದ್ದನ್ನು ಹೇಳ್ಕೊಡೋಣ. ಇದು ಹೊರಗಡೆ ಹೋದರೆ 60 ರೂಪಾಯಿ 6 ಫೋಟೋಗೆ ತೊಗೊತಾರೆ. ನಾವು 5 ನಿಮಿಷದಲ್ಲೇ ಬರೀ 6 ರೂಪಾಯಲ್ಲಿ ರೆಡಿ ಆಗೋದನ್ನು ಒಂದ್ಸಲ ನೋಡೋಣ. ಮೊದಲು ಪ್ಲೇಸ್ಟೋರ್ ಓಪನ್ ಮಾಡಬೇಕು. ಪ್ಲೇಸ್ಟೋರ್ ಓಪನ್ ಮಾಡಿ ಪಾಸ್ಪೋರ್ಟ್ ಮೇಕರ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡಬೇಕು. ಪಾಸ್ಪೋರ್ಟ್ ಮೇಕರ್ ಆ್ಯಪ್ ಓಪನ್ ಆಯಿತು. ಇದರಲ್ಲಿ ಫಸ್ಟು ಪಾಸ್ಪೋರ್ಟ್ ಮತ್ತು ವೀಸಾ ಫೋಟೋ ಅಂತ 2 ಆಪ್ಷನ್ ಬರುತ್ತೆ. ನಮಗೆ ಬೇಕಾಗಿರೋದು ಇವಾಗ ಪಾಸ್ಪೋರ್ಟು, ಅದನ್ನು ಕ್ಲಿಕ್ ಮಾಡೋಣ. ಅದರಲ್ಲಿ ಎಲ್ಲ ದೇಶದ್ದು ಫ್ಲ್ಯಾಗ್ ಬರುತ್ತೆ. ಅದರಲ್ಲಿ ನಮಗೆ ಕಾಮನ್ ಸೈಜಸ್ ಅಂತ ಇದೆ, ಅದನ್ನು ಇಂಡಿಯಾನ ನಾವು ಚೂಸ್ ಮಾಡ್ಕೋಬೇಕು. ಫಸ್ಟು ಇಂಡಿಯಾನ ಚೂಸ್ ಮಾಡಬೇಕು. ಇಂಡಿಯಾ ಪಾಸ್ಪೋರ್ಟನ್ನು ಚೂಸ್ ಮಾಡ್ತೀವಿ. ಇದು ನಾವು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಂಗಾಗಿ ಇದು ನಮಗೆ ಬೇಡ. ಕಾಮನ್ ಸೈಜಸ್ಸಲ್ಲಿ ಓಪನ್ ಆಗುತ್ತೆ. ಕಾಮನ್ ಸೈಜಲ್ಲಿ ಬಂದು 35 mm ಇಂಟು 45 mm ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇದರಲ್ಲಿ ನೋಡಿ 35 mm ಇಂಟು 45 mm ಬಂತು. ಇದರಲ್ಲಿ 2 ಆಪ್ಷನ್ ಬರುತ್ತೆ, ಕ್ಯಾಮ್ರಾ ಮತ್ತು ಗ್ಯಾಲರಿ ಬರುತ್ತೆ. ಈಗ ತಕ್ಷಣದಲ್ಲಿ ಕ್ಯಾಮ್ರಾ ಬೇಕಂದ್ರೆ ನಾವು ಇದು ಕ್ಲಿಕ್ ಮಾಡ್ಕೋಬೋದು, ಅದರ್ವೈಸ್ ಗ್ಯಾಲರಿಯಿಂದ ಓಪನ್ ಮಾಡ್ಕೋಬೋದು. ಗ್ಯಾಲರಿಯಿಂದ ಓಪನ್ ಮಾಡಿದಾಗ ನಮಗೆ ಎಲ್ಲಿ ಫೋಲ್ಡ್ರಲ್ಲಿ ಓಪನ್ ಇದಿರುತ್ತೆ, ಫೋಟೋ ರೆಡಿ ಇರುತ್ತೆ, ಅದನ್ನು ನಾವು ತಗೋಬೋದು. ಈಗ ನಾವು ವಾಟ್ಸಪ್ಪಿಂದ ಫೋಟೋ ಇಮೇಜನ್ನು ತೊಗೊಂಡ, ಒಂದು ಹುಡುಗನ ತೊಗೊಂಡ. ಅದನ್ನು ಇವಾಗ ನಾವು ಅಲೈನ್ಮೆಂಟ್ ಮಾಡಬೇಕು. ಅಲೈನ್ಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟನನ್ನು ಪ್ರೆಸ್ ಮಾಡಬೇಕು. ರೊಟೇಟ್ ಬೇಕಾದ್ರೆ ಮಾಡ್ಬೋದು. ಅದಾದಮೇಲೆ ಕ್ರಾಪ್ ಫೋಟೋ ಅಂತ ಬರುತ್ತೆ. ಇದನ್ನು ಕ್ರಾಪ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ರಿಮೂವಿಂಗ್ ಆಯಿತು. ಆಮೇಲೆ ಅಲ್ಲಿ ಎಡಿಟಿಂಗ್ ಇದೆ. ಬ್ರೈಟ್ನೆಸ್ಸನ್ನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಾದರೆ ಬಾರ್ಡರ್ ಕೊಡ್ಬೋದು. ಬಾರ್ಡರನ್ನು ಕೊಡೋಣ. ಬಾರ್ಡರ್ ಬ್ಲ್ಯಾಕ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡೋಣ. ಬಾರ್ಡರನ್ನು ದೊಡ್ಡದು ಮಾಡೋಣ. ಆಮೇಲೆ ಸೇವ್ ಕೊಡಬೇಕು. ಸೇವ್ ಕೊಡುವಾಗ JPEG ಫಾರ್ಮ್ಯಾಟಲ್ಲಿ ಬೇಕು, JPEG ಅದು ಫೈಲಿಗೆ. ಆಮೇಲೆ 300 DPI ಅದನ್ನು ರೆಸೊಲ್ಯೂಷನ್ ಕೊಡಬೇಕು. ಆಮೇಲೆ ಸೇವ್ ಮಾಡಬೇಕು. ಸೇವ್ ಮಾಡಿದ ಮೇಲೆ ಮತ್ತು ಇದೇ ಫೋಟೋನ ಬೇಕಾದರೆ ಹೆಸರು ಕೆಳಗಡೆ ಬೇಕಂತೇಳಿ ಅನೋಟೇಷನ್ ಅಂತೇಳಿ ಇದು ಮಾಡಿದರೆ ಹೆಸರು ಕೊಡ್ಬೋದು. ಅದರ್ವೈಸ್ ಶೇರ್ ಮಾಡಬೇಕು. ಶೇರ್ ಮಾಡ್ಕೋಬೋದು. ಪ್ಲಸ್ ಪ್ರಿಂಟ್ ಮಲ್ಟಿಪಲ್ ಕಾಪೀಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಸೆಲೆಕ್ಟ್ ಪೇಪರ್ ಸೈಜ್ ಅಂತ ಬರುತ್ತೆ. ಅದರಲ್ಲಿ 4/6 ಆಮೇಲೆ 8/12 ಎಲ್ಲ ಬರುತ್ತೆ. ಆದರೆ ನಾರ್ಮಲಿ ನಮಗೆ ಬೇಕಾದ್ರೆ ಇವಾಗ 4/6 ಬೇಕು. 4/6 ಸೆಲೆಕ್ಷನ್ ಮಾಡಿದ ಮೇಲೆ ಇಲ್ಲಿ 6 ಫೋಟೋ ಕ್ರಿಯೇಟ್ ಆಯಿತು. 6 ಫೋಟೋ ಕ್ರಿಯೇಟ್ ಆದಮೇಲೆ ಈಗ ಪ್ರಿಂಟ್ ಮಲ್ಟಿಪಲ್ ಕಾಪೀಸ್ ಅಂಥೇಳಿ ಕೊಡಬೇಕು. ಕೊಟ್ಟಾಗ ಇಲ್ಲಿ 2 ಆಪ್ಷನ್ ಬರುತ್ತೆ, ಶೇರ್ ಮತ್ತು ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಅಂತ ಹೇಳಿದರೆ ವೈಫೈ ಮೂಲಕ ಪ್ರಿಂಟರ್ ಕನೆಕ್ಷನ್ ಕೊಟ್ಕೊಂಡು ಬೇಕಾದ್ರೆ ನಾವು ಪ್ರಿಂಟ್ ಹಾಕ್ಬೋದು. ಅದರ್ವೈಸ್ ಶೇರ್ ಕೊಡ್ಬೋದು. ಶೇರ್ ಕೊಟ್ಟು ನಮಗೆ ಯಾವುದು ಫೋಟೋ ಇದಕ್ಕೆ ಬೇಕು ಅದಕ್ಕೆ ಕಳಿಸ್ಕೊಡ್ಬೋದು. ನೋಡಿ ಈಗ ಇಲ್ಲಿ ಬಂತು. ಇಲ್ಲಿಂದ ಸೇವ್ ಆಗುತ್ತೆ. ಸೇವ್ ಆಯಿತಾ? ಸೇವ್ ಆಯಿತು.
ಆಯಿತು, ಪ್ರಿಂಟು ಆಯಿತು. ಈಗ ಇದು ವಾಟ್ಸಪ್ಪಲ್ಲಿ ಬಂದಿರುತ್ತೆ, ಇದನ್ನು ತೊಗೊಂಡೋಗಿ ಪ್ರಿಂಟ್ ಹಾಕ್ಬೋದು. ಇದರಿಂದ ಸ್ಟುಡಿಯೋದಲ್ಲಿ 60 ರೂಪಾಯಿ ತೊಗೊತಾರೆ, ಅದನ್ನು ಬರೀ ಜಸ್ಟ್ 6 ರೂಪಾಯಲ್ಲಿ ಮನೆಯಿಂದನೇ ಮೊಬೈಲಲ್ಲಿ ಕೂತ್ಕೊಂಡು ಮಾಡ್ಕೋಬೋದು. ಫ್ರೆಂಡ್ಸ್, ಇದು ನಿಮಗೆ ಇಷ್ಟ ಆಗಿದ್ದರೆ ನಾಗರಾಜ್ ತೇಗೂರ್ ಕ್ರಿಯೇಷನ್ಸ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ.